ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಹುಮತದವರ ಬೇಡಿಕೆಗಳದಾವ, ಅವ್ರ ಸಮಸ್ಯೆಗಳದಾವ. ನಂತರ ಇರ್ತಕ್ಕಂಥ ವ್ಯಾಪಾರಸ್ಥರು ಬೇರೆ ಬೇರೆ ಎಲ್ಲ 36 ಸಂಘ ಸಂಸ್ಥೆಗಳು ಕೂಡಿ ಒಂದು ಸಂಸ್ಥೆ ಮಾಡಿದ್ದಾರೆ, ಭೂಮಾ ಅಂತ. ಅದನ್ನ ಬೇಡಿಕೆ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಾಗಿದೆ. ಮುಖ್ಯಮಂತ್ರಿ ಅಷ್ಟೇ ಅವರು ಇದನ್ನ ಮಾಡ್ಲೇಬೇಕನ್ನುವಂತದ್ದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವೆಲ್ಲಾನು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದು ಭರವಸೆ ತಮ್ಮ ಮೂಲಕ ಎಲ್ಲ ವ್ಯಾಪಾರಸ್ಥರು ಕೊಡ್ತೀವಿ. ನಂತರ ಇನ್ನೇನಪ್ಪಾ ಅಂತ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಯೂನಿಟ್ ನಂಬರ್ 1 ಮತ್ತು ಯೂನಿಟ್ ನಂಬರ್ 2 ಅಲ್ಲಿ ಇರ್ತಕ್ಕಂಥ ಸ್ವಚ್ಛತಾ, ಹಾಗಾದ್ರೆ ಯಾರ ಕೇಳಿದ್ರಿ, ಸ್ವಚ್ಛತಾ ಅನ್ನೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸ್ವಚ್ಛತಾ ಸಾರ್ವಜನಿಕರದು ಅಷ್ಟೇ ನಮ್ಗೆ ತೊಂದರೆ ಅದ. ಅಂತ ಇರ್ತಕ್ಕಂಥ ನಮ್ ಯಾರು ಗುತ್ತಿಗೆದಾರರು ಏನ್ ತೆಗೆದುಕೊಂಡಾರಲ್ಲ, ಆ ಗುತ್ತಿಗೆದಾರರು ಸಹ ಆ ಸ್ವಚ್ಛತಾ ಬಗ್ಗೆ ಯಾರು ನಿಗಾ ವಹಿಸ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೆಕ್ಟರ್ಗೆ ಒಬ್ಬರು ಉಸ್ತುವಾರಿ ಇರ್ತಾರ. ಅವ್ರು ಅಲ್ಲಿ ಹೋಗ್ತಾರೋ ಇಲ್ಲೋ, ನೋಡ್ತಾರೋ ಇಲ್ಲೋ, ಸ್ವಚ್ಛತೆ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಅಂತ ಚರಂಡಿಗೆ ಹೋಗಿ ಕಸ ಹಾಕ್ತಾರ. ಚರಂಡಿಗೆ ಹೋಗಿ ಕಸ ಹಾಕ್ಲಾರ್ದಂಗ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವ ರೀತಿ ನಡೆದಾವ ಅನ್ನೋದು ಗೊತ್ತಾಗಬೇಕು. ಎಲ್ಲಿ ಗಟ್ರ ಕಟ್ಟೈತಿ, ಎಲ್ಲಿ ನಿಂತೈತಿ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಏನಾಗ್ತದ, ಈಗ ಅವರು ಟ್ಯಾಕ್ಸ್ ತುಂಬುದಿಲ್ಲ ಅನ್ನೋ ಅಂತದಕ್ಕೆ ನೀವು ಕೆಲಸ ಮಾಡಿಸೋದು ಅಂತದಲ್ಲ. ಯಾಕಂದ್ರೆ ನವನಗರಕ್ಕೆ ಇರ್ತಕ್ಕಂಥ ಟ್ಯಾಕ್ಸ್ ಫ್ರೀ ಐತೆ ಅನ್ನುವಂಥದ್ದು ಅದು ಇವತ್ತಿಲ್ಲ ನಾಳೆ ಅಂತ ಬರ್ಬೋದು ಅಂತ ತಿಳ್ಕೊಡ್ರಿ. ಯಾಕಂದ್ರೆ ಅದು ಸಹ ಸಮಸ್ಯೆ ಐತಿ. ಯಾಕಂದ್ರೆ ಎಲ್ಲಿವರೆಗೆ ನಾವು ಅದ್ರ ಟ್ಯಾಕ್ಸ್ ಫ್ರೀ ಮಾಡ್ಬೇಕು, ಎಲ್ಲಾ ಸರ್ಕಾರದ ಮಟ್ಟದಿಂದ KBN ಮಟ್ಟದಿಂದ ತಗೋಬೇಕಾಗ್ತೈತೆ. ಅದು ಸಹ ಮುಂದಿನ ಸರ್ಕಾರ ಮಾಡಿದ್ರೆ ಏನ್ ತೀರ್ಮಾನ ತಗೊಳ್ಳಿ. ಆದ್ರೂ ಸಹ ಇದನ್ನ ಮಾಡ್ಲಿಕ್ಕೆ ಏನಪ್ಪಾ, ನೀವು ಕೊಟ್ಟಿರ್ತೀರಿ, ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ, ಕೆಲಸ ಮಾಡಕ್ ಹಚ್ಚಿರ್ತೀರಿ. ಆದ್ರೆ ಅದು ಉಸ್ತುವಾರಿ ಮಾಡೋರು ಯಾರು? ಮೇಲೆ ಉಸ್ತುವಾರಿ ಸರಿಯಾಗಿ ನಡೀಲಿಲ್ಲಪ್ಪ ಅಂದ್ರೆ ಇವೆಲ್ಲ ಸಮಸ್ಯೆ ಆಗ್ತಾವ. ಎಲ್ಲ ಕಡೆ ಗಟರ್ ಕಟ್ಟುದು, ಬ್ಲಾಕ್ ಆಗೋದು, ವಾಸನೆ ಬರೋದು, ಪೊಲ್ಯೂಷನ್ ಪ್ರಾಬ್ಲಮ್ ಎಲ್ಲಾ ಬರ್ತಾವ. ದಯವಿಟ್ಟು ಆ ರೀತಿಯಲ್ಲಿ ಆಗದಂತ ನೋಡ್ಕೊರಿ. ನಾನು ಸಹ ಸಂದರ್ಭ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿ ಯಾರು ಕೆಲಸ ಮಾಡ್ತಾ ಇದಾರೆ, ಎಷ್ಟು ವಿನಿಯೋಗ ಮಾಡಿದ್ದಾರೆ, ಎಷ್ಟು ಲೇಬರ್ನ ಹಚ್ಚಿದ್ದಾರೆ, ಎಷ್ಟು ಲೇಬರ್ ಕಾಂಟ್ರಾಕ್ಟ್ ಐತಿ ಅಂತ ನಾವು ಕೇಳೋದು. ಆ ದಿಶೆಯಲ್ಲಿ ತಾವು ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿ.